ಹಾಯ್, ಎಲ್ರಿಗೂ ನಮಸ್ಕಾರ. ಶ್ರೀಮತಿ ಮಾತುಕತೆಗಳು ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಕತೆಗಳನ್ನ ಕೇಳ್ತಿದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಕತೆಗಳನ್ನ ಕೇಳಿ. ಹಾಗೆ ಕತೆ ಇಷ್ಟ ಆಗ್ತಿದ್ರೆ ಲೈಕ್ ಮಾಡಿ. ಸಂಜೆ 4 ಗಂಟೆ. ಕಾಲೇಜಿನಿಂದ ಬರೋವಾಗ ಸೀತಾ, ನವೀನಣ್ಣ ಆ ಮೆಡಿಕಲ್ ಶಾಪ್ ಪಕ್ಕದಲ್ಲಿ ಕಾರ್ ನಿಲ್ಸಿ ಅಂತ ಹೇಳಿದ್ಲು. ನವೀನ್ ಅವಳ ಹತ್ರ ತಿರುಗಿ, ಮೇಡಮ್ ದಾರಿಯಲ್ಲೆಲ್ಲೂ ಕಾರ್ ನಿಲ್ಲಿಸಬಾರ್ದು ಅಂತ ಬಾಸ್ ಹೇಳಿದ್ದಾರೆ ಅಂತ ಹೇಳಿದಾಗ, ಅಣ್ಣ ಪ್ಲೀಸ್, ನಂಗೆ ತುಂಬಾ ತಲೆನೋವಿದೆ, ಟ್ಯಾಬ್ಲೆಟ್ ಮಾತ್ರ ತಗೊಂಡು ಹೋಗೋಣ ಅಂತ ಅವಳು ಕೇಳ್ಕೊಂಡ್ಲು. ಓಕೆ ಮೇಡಮ್ ಅಂತ ಹೇಳಿ ನವೀನ್ ಒಂದು ಮೆಡಿಕಲ್ ಶಾಪ್ ಮುಂದೆ ಕಾರ್ ನಿಲ್ಲಿಸ್ದ. ಅದರ ಹಿಂದೆಯೇ ಬಂದಿದ್ದ ಮತ್ತೊಂದು ಕಾರ್ ಕೂಡ ನಿಂತಿತ್ತು. 4 ಬಾಡಿ ಗಾರ್ಡ್ಗಳು ಕೆಳಗಡೆ ಇಳಿದ್ರು. ಅದನ್ನ ನೋಡಿದ ಸೀತಾ, ಅಣ್ಣ ನಾನು ಮೆಡಿಕಲ್ ಶಾಪ್ಗೆ ಮಾತ್ರ ಹೋಗ್ತಿದ್ದೀನಿ, ಹೀಗೆ 4 ಜನ ಜೊತೆಗೆ ಬಂದ್ರೆ ಅಲ್ಲಿರೋರೆಲ್ಲ ಹೆದರ್ಕೊಳ್ತಾರೆ, ಪ್ಲೀಸ್ ಕಾರಿನ ಒಳಗಡೆನೆ ಕುತ್ಕೊಳ್ಳಿ, ಇಲ್ಲಿ ನನ್ನನ್ನು ಯಾರು ಏನು ಮಾಡೋದಿಲ್ಲ ಅಂತ ಅವಳು ಹೇಳಿದಾಗ ನವೀನ್ ಹಿಂಜರಿತಾ, ಇಲ್ಲ ಮೇಡಮ್ ಅದು ಅಂತ ಹೇಳ್ತಿದ್ರೆ ಸೀತಾ ಅವನನ್ನ ನೋಡಿ ಗದ್ರಿಸಿದ್ಲು. ಮೇಡಮ್ ತಲೆನೋವು ಟ್ಯಾಬ್ಲೆಟ್ ಅಲ್ವಾ, ನಾವೇ ತಗೊಂಡ್ ಬರ್ತೀವಿ ಅಂತ ನವೀನ್ ಹೇಳಿದಾಗ, ಪ್ಲೀಸ್ ನನಗೆ ಬೇರೆ ವಸ್ತುಗಳನ್ನ ಕೂಡ ತರಬೇಕಿದೆ, ಅದನ್ನೆಲ್ಲ ನಿಮ್ ಹತ್ರ ಹೇಳೋಕೆ ಸಾಧ್ಯವಿಲ್ಲ ಅಲ್ವಾ, ನಾನೇ ಹೋಗ್ತೀನಿ ಅಂತ ಹೇಳಿ ಮೆಡಿಕಲ್ ಶಾಪಿಗೆ ಹೋಗಿ ಸ್ವಲ್ಪ ಸಮಯದ ನಂತರ ಒಂದು ಕವರ್ ಹಿಡಿದು ಹೊರ ಬಂದ್ಲು ಸೀತಾ. ನವೀನ್ ಬಾಗ್ಲು ತೆರೆದಾಗ ಒಳಗಡೆ ಕುತ್ಕೊಂಡ್ಲು. ಯಾವುದೋ ಚಿಂತೆಯಲ್ಲಿ ಕಣ್ಣು ಮುಚ್ಕೊಂಡ್ಲು ಸೀತಾ. ಸ್ವಲ್ಪ ಸಮಯದ ನಂತರ ಅವರು ಮನೆಗೆ ಬಂದು ತಲುಪಿದ್ರು. ಮನೆಗೆ ಹೋದ ತಕ್ಷಣ ಸೀತಾ ತನ್ನ ರೂಮಿಗೆ ಹೋದ್ಲು. ಸ್ವಲ್ಪ ಸಮಯದ ನಂತರ ಹೊರಗಡೆ ಬಂದು ಹಾಲ್ನಲ್ಲಿ ಕೂತ್ಕೊಂಡ್ಲು. ಆಗ ನವೀನ್ ಮಾಹಿತಿ ನೀಡ್ದ. ಕೂಡ್ಲೆ ಆಫೀಸ್ನಿಂದ ಹೊರಟ ಅರ್ಜುನ್ ಮನೆಗೆ ಬಂದ. ಏನಾಯ್ತು ಸೀತಾ, ತಲೆನೋವಾ ಅಂತ ತನ್ನ ಲ್ಯಾಪ್ಟಾಪ್ ಬ್ಯಾಗ್ನ ಪಕ್ಕದಲ್ಲಿಟ್ಟು ಸೀತಾ ಪಕ್ಕದಲ್ಲಿ ಕುತ್ಕೊಂಡ. ಅದ್ಯಾವುದೂ ಬೇಡ, ನಾನು ಟ್ಯಾಬ್ಲೆಟ್ ಹಾಕೊಂಡಿದ್ದೀನಿ, ಏನು ತೊಂದರೆ ಇಲ್ಲ, ನಂಗೆ ನಿದ್ರೆ ಬರ್ತಿದೆ, ನಾನು ಹೋಗಿ ಮಲಗ್ತೀನಿ, ಇವತ್ತೊಂದಿನ ಮಾತ್ರ ರಾತ್ರಿ ಊಟ ಆರ್ಡರ್ ಮಾಡ್ಕೊಂಡು ತಿನ್ಕೊಳ್ತೀರಾ ಅಂತ ಅವಳು ಕೇಳಿದಾಗ, ಅದೇನದು ತಿನ್ಕೊಳ್ತೀರಾ, ಆಮೇಲೆ ನಿನಗೆ ಅಂತ ಕೇಳ್ದ ಅವನು. ನನ್ಗೆ ಹಸ್ವಿಲ್ಲ ಅಂದ್ಲು ಸೀತಾ. ಸರಿ ನೀನ್ ಹೋಗ್ ಮಲ್ಗು ಅಂತ ಅವನು ಹೇಳಿದಾಗ ಸೀತಾ ತನ್ನ ರೂಮಿಗೆ ಹೋದ್ಲು. ಇಲ್ಲಿವರೆಗೆ ಅವಳು ಈ ಸಮಯದಲ್ಲಿ ಮಲಗ್ತಾನೆ ಇರ್ಲಿಲ್ಲ. ಇವತ್ ಯಾಕೆ ಹೀಗೆ ಅಂದ್ಕೊಂಡು ನಿಟ್ಟಿಸಿರು ಬಿಟ್ಟವನು. ಇವಳನ್ ಹೇಗೆ ನನ್ನ ದಾರಿಗೆ ತರೋದು ಅಂತಲೇ ಗೊತ್ತಿಲ್ಲ, ಎಲ್ಲಾ ನನ್ನ ಹಣೆ ಬರಹ ಅನ್ಕೊಂಡು ಲ್ಯಾಪ್ಟಾಪ್ ಓಪನ್ ಮಾಡ್ದ. ಸೀತಾ ಹೆಸರಿನಲ್ಲಿ ನಿರ್ಮಾಣವಾಗ್ತಿರೋ ಆ ಬೆಂಗಳೂರು ಕೊಡೆಕೆನಾಲ್ ಸ್ಟಾರ್ ಹೋಟೆಲ್ ಕೆಲಸದಲ್ಲಿ ಮಗ್ನನಾದ. ಇತ್ತ ಸಂಜೆ 6 ಗಂಟೆ. ಹಾಸನದ ಮನೆಯ ಹಾಲ್ನಲ್ಲಿ ವಾರಿಜಾ ಅವರು ಕೂತಿದ್ರೆ ಅನಂತ್ ಮತ್ತೆ ವೆಂಕಟ್ರಾಮ್ ಒಳಗಡೆ ಬಂದ್ರು. ವಾರಿಜಾ ತನ್ನ ಸೊಸೆ ಗೀತಾಳನ್ನ ಕರೆದು, ಗೀತಾ 2 ಕಾಫಿ ತಗೊಂಡ್ ಬಾ ಅಮ್ಮ, ಅನಂತ್ ಮತ್ತೆ ಮಾವ ಬಂದಿದ್ದಾರೆ ಅಂತ ಹೇಳಿದಾಗ, ಹಾ ಅತ್ತೆ ಈಗ್ಲೇ ತರ್ತೀನಿ ಅಂತ ಹೇಳಿ ಸ್ವಲ್ಪ ಸಮಯದಲ್ಲೇ ಕಾಫಿ ತಗೊಂಡ್ ಬರೋವಾಗ್ಲೆ ಅವಳಿಗೆ ಏನೋ ಒಂದ್ ರೀತಿ ಆಯ್ತು. ಅವಳ ಮುಖದ ಭಾವನೆ ಬದಲಾಗೋದನ್ನ ಗಮನಿಸಿದ ವಾರಿಜಾ ವೇಗವಾಗಿ ಎದ್ದು ಹೋಗಿ ಅವಳ ಕೈಯಲ್ಲಿದ್ದ ತಟ್ಟೆನ ಪಡ್ಕೊಂಡ್ರು. ಅವಳನ್ನ ಹಿಡ್ಕೊಂಡ್ರು. ಗೀತಾ ವೇಗವಾಗಿ ಹತ್ತಿರದ ರೂಮ್ಗೆ ಓಡಿದ್ಲು. ಅದನ್ನ ನೋಡಿದ ಅನಂತ್ ಅವಳ ಹಿಂದೆನೆ ಗಾಬರಿಯಿಂದ ಓಡ್ ಹೋದ. ರೂಮಿನೊಳಗಡೆ ಗೀತಾ ವಾಂತಿ ಮಾಡ್ಕೊಳ್ತಿದ್ರೆ ಅನಂತ್ ಅವಳ ತಲೆ ಹಿಡ್ಕೊಂಡು, ಏನಾಯ್ತು ಗೀತಾ ಅಂತ ಕೇಳ್ದ. ಅಷ್ಟರಲ್ಲಿ ವಾರಿಜಾ ನೀರ್ ತಂದಾಗ ಗೀತಾ ಬಾಯಿ ಮುಕ್ಳಿಸಿ ವಾಶ್ ಬೇಸನ್ನ ಸ್ವಚ್ಛಗೊಳಿಸಿ ತನ್ನ ಮುಖಾನು ತೊಳ್ಕೊಂಡು ತಿರುಗಿದ್ಲು. ಅನಂತ್ ತನ್ನ ಕರ್ಚೀಫ್ ತೆಗೆದು ಅವಳ ಮುಖ ಒರೆಸ್ದ. ವಾರಿಜಾ ಒಂದು ಲೋಟದಲ್ಲಿ ಬಿಸಿನೀರ್ ಕೊಟ್ಟು, ಗೀತಾ ಈ ಬಿಸಿನೀರ್ ಕುಡಿಯಮ್ಮ ಸ್ವಲ್ಪ ಅಂತ ಹೇಳಿದಾಗ ಅದನ್ನ ಗೀತಾ ಕುಡಿದ್ಲು. ಏನಾಯ್ತಮ್ಮ, ಏನಾದ್ರೂ ತಿಂದಿದ್ದು ಹೋಗ್ಲಿಲ್ವಾ ಅಂತ ಅನಂತ್ ಆತಂಕದಿಂದ ಕೇಳಿದಾಗ ಗೀತಾ ಲಘುವಾದ ನಗುವಿನೊಂದಿಗೆ ಕೆಳಗಡೆ ನೋಡಿದ್ಲು. ಅವಳ ಬೆರಳುಗಳು ಏನೋ ಒಂದು ತವಕದಲ್ಲಿ ನೆಲದ ಮೇಲೆ ರಂಗೋಲಿ ಹಾಕ್ತಿದ್ರೆ ಅದನ್ನು ಗಮನಿಸಿದ ವಾರಿಜಾಗೆ ಏನೋ ಒಂದು ಅರ್ಥ ಆಯ್ತು. ಗೀತಾ ನಿಜಾನಾ, ಎಷ್ಟೊಂದು ಸಂತೋಷ ಆಗ್ತಿದೆ ಗೊತ್ತಾ ಅಂತ ಹೇಳ್ತಲೇ ವಾರಿಜಾ ಗೀತಾಗೆ ತನ್ನ ಬೆರಳುಗಳಿಂದಲೇ ದೃಷ್ಟಿ ತೆಗೆಯೋಕೆ ಆರಂಭಿಸಿದ್ರು. ಅಮ್ಮ, ಅವಳು ವಾಮಿಟ್ ಮಾಡ್ಕೊಂಡಿದ್ದಕ್ಕೆ ಏನ್ ಸಂತೋಷ ಅಂತ ಅರ್ಥ ಆಗದೆ ಕೇಳ್ದ ಅನಂತ್ಗೆ. ಏಯ್ ಹುಚ್ಚು ಹುಡುಗ, ನೀನು ಅಪ್ಪ ಆಗ್ತಿದ್ಯಾ ಕಣೋ ಅಂತ ವಾರಿಜಾ ಹೇಳಿದ್ರು. ತಾಯಿ ಇರೋದನ್ನ ಮರೆತು ಗೀತಾಳನ್ನ ಎತ್ಕೊಂಡು ಸುತ್ತಿದವನು, ಏಯ್ ಗೀತಾ ನಿಜಾನಾ ಅಂತ ಕೇಳ್ದ. ಗೀತಾ ನಾಚಿಕೆಯಿಂದ ತಲೆ ಅಲ್ಗಾಡ್ಸಿದ್ಲು. ಯಾಕೆ ಇಷ್ಟೊಂದು ದೊಡ್ಡ ವಿಷಯನ ಹೇಳ್ದೆ ಮುಚ್ಚಿಟ್ಟಿದ್ಯಾ ಅಂತ ಅನಂತ್ ಕೇಳ್ದಾಗ, ಅದು ಇನ್ನೂ 1 ತಿಂಗಳು ನೋಡಿ ಹೇಳೋಣ ಅಂತ ಅನ್ಕೊಂಡಿದ್ದೆ ಅಂದ್ಲು ಗೀತಾ. ಆಗ ಎಷ್ಟ್ ದಿನ ತಡ ಆಗಿದೆ ಅಂತ ವಾರಿಜಾ ಕೇಳಿದಾಗ 45 ದಿನ ಅತ್ತೆ ಅಂದ್ಲು. ನೋಡು, ನಮ್ ಹತ್ರ ಏನು ಹೇಳ್ದೆ ಬಿಟ್ಬಿಟ್ಟಿದ್ದಾಳೆ, ಆದ್ರೆ ತುಂಬಾ ಸಂತೋಷವಾಗಿದೆ ಗೀತಾ ಅಂದವರು, ಏಯ್
ನೀನು ಮೆಡಿಕಲ್ ಶಾಪಿಗೆ ಹೋಗಿ ಪ್ರೆಗ್ನೆನ್ಸಿ ಕಿಟ್ ತಗೊಂಡ್ ಬಾ ಅಂತ ವಾರಿಜ ಹೇಳ್ದಾಗ, ಅಮ್ಮ ಅದ್ಯಾಕೆ, ನಾನು ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಿ ಬಂದ್ಬಿಡ್ತೀನಿ ಅಂತ ನಗ್ತಾ ಅನಂತ್ ಹೇಳ್ದ. ಸರಿ ಕಣು, ಅದು ಕೂಡ ಒಳ್ಳೇದೆ. ಡಾಕ್ಟರ್ಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ ಹೇಳ್ತೀನಿ, ನೀವಿಬ್ರು ಹೊರಡಿ ಅಂತ ವಾರಿಜ ಹೇಳಿ ಹೊರಗಡೆ ಬಂದ್ರು. ಏನಾಯ್ತು ವಾರಿಜ ಅಂತ ಕೇಳಿದ ವೆಂಕಟ್ರಾಮ್ಗೆ, ನೀವು ತಾತ ಆಗ್ತಿದ್ದೀರಾ, ನಮ್ಮ ಮನೆಗೆ ವಾರಸುದಾರರು ಬರ್ಲಿದ್ದಾರೆ ಅಂತ ವಾರಿಜ ತನ್ನ ವಯಸ್ಸನ್ನು ಮರೆತು ಸಂತೋಷದಿಂದ ಕುಣಿದಾಗ, ಏನ್ ಹೇಳ್ತಿದ್ಯಾ ವಾರಿಜ, ಎಷ್ಟೊಂದ್ ಸಂತೋಷ ಆಗ್ತಿದೆ ಗೊತ್ತಾ ಅಂತ ಹಾಗೆಯೇ ಎದ್ದು ತನ್ನ ಹೆಂಡತಿಯ ಕೈಗಳನ್ನ ಹಿಡ್ಕೊಂಡ್ರು ವೆಂಕಟ್ರಾಮ್. ನನಗೆ ತುಂಬಾ ಸಂತೋಷ ಆಗ್ತಿದೆ, ಹೇಗಾದ್ರು ನಮ್ಮ ಮನೆಗೆ ವಾರಸುದಾರ ಬರ್ತಿದ್ದಾನೆ. ನಾನು ಕೂಡ್ಲೆ ನಮ್ಮ ಡಾಕ್ಟರ್ಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ ಫಿಕ್ಸ್ ಮಾಡ್ತೀನಿ ಅಂತ ತನ್ನ ಮೊಬೈಲ್ ತೆಗೆದು ಮಾಹಿತಿ ನೀಡಿದ್ರು. ಅಷ್ಟರಲ್ಲಿ ಅನಂತ್ ಮತ್ತೆ ಗೀತಾ ಇಬ್ರು ಒಂದು ರೀತಿ ನಾಚಿಕೆಯೊಂದಿಗೆ ಹೊರಗಡೆ ಬಂದ್ರು. ವೆಂಕಟ್ರಾಮ್ ಮತ್ತೆ ವಾರಿಜ ಅವರನ್ನ ನಗ್ತಾ ನೋಡ್ತಿದ್ರೆ ಇಬ್ರು ವಾರಿಜ ಮತ್ತೆ ವೆಂಕಟ್ರಾಮ್ ಅವರ ಪಾದಗಳಿಗೆ ಬಿದ್ದು ಆಶೀರ್ವಾದ ಪಡೆದ್ರು. ವೆಂಕಟ್ರಾಮ್ ಅವರನ್ನ ನಿಧಾನವಾಗಿ ಎತ್ತಿ ನಿಲ್ಲಿಸಿ ತುಂಬಾ ಸಂತೋಷವಾಗ್ತಿದೆ ಅಂತ ಭಾವುಕರಾದ್ರು. ಅಪ್ಪ, ಇವಳನ್ನ ನಾನು ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಿ ಬರ್ತೀನಿ, ಅದ್ರ ನಂತರ ಬಂದು ಅಣ್ಣನಿಗೆ ಕಾಲ್ ಮಾಡಿ ಹೇಳ್ಕೋಬಹುದು ಅಂತ ಅನಂತ್. ಸರಿ ಕಣೋ ಅಂತ ವೆಂಕಟ್ರಾಮ್ ಹೇಳಿದಾಗ ಇಬ್ರು ಹಾಸ್ಪಿಟಲ್ಗೆ ಹೊರಟ್ರು. ಹಾಸನದ ಜನನಿ ಬಿಡ ರಸ್ತೆಯಲ್ಲಿ ಕಾರನ್ನ ಚಲಾಯಿಸ್ಕೊಂಡು ಬಂದ ಅನಂತ್. ನಿಧಾನವಾಗಿ ಕಾರನ್ನ ಆಸ್ಪತ್ರೆಯ ಎದುರು ನಿಲ್ಲಿಸ್ದ. ಗೀತಾಳ ಮುಖದಲ್ಲಿ ಸ್ವಲ್ಪ ಆತಂಕ ಇತ್ತು. ಗೀತಾ, ಭಯಪಡ್ಬೇಡ, ಇದು ನಾರ್ಮಲ್ ಚೆಕಪ್ ಅಷ್ಟೇ ಅಂತ ಅವಳ ಕೈ ಹಿಡಿದು ಧೈರ್ಯ ತುಂಬ್ದ. ಆಸ್ಪತ್ರೆಯ ಕೊಠಡಿಯಲ್ಲಿ ಈಗಾಗಲೇ ಗೌರಿ ಡಾಕ್ಟರ್ ರೆಡಿ ಇದ್ರು. ಅನಂತ್ನ ಕುಟುಂಬದ ಸ್ನೇಹಿತರಾದ ಗೌರಿ ಅವರನ್ನ ಪ್ರೀತಿಯಿಂದ ಬರಮಾಡ್ಕೊಂಡು ಒಳಗಡೆ ಕರ್ಕೊಂಡು ಹೋದ್ರು. ಬಾ ಗೀತಾ, ಬಾ ಅನಂತ್, ವಾರಿಜ ಫೋನ್ ಮಾಡಿ ಹೇಳಿದ್ರು, ತುಂಬಾ ಸಂತೋಷದ ವಿಷಯ ಅಂತ ನಗ್ತಲೆ ತಮ್ಮ ಕುರ್ಚಿಯಲ್ಲಿ ಕೂತ್ರು. ಗೀತಾ ಒಂದು ಸಣ್ಣ ನಗು ಬೀರಿದ್ಲು. ಡಾಕ್ಟರ್ ತಮ್ಮ ಟೇಬಲ್ ಮೇಲಿದ್ದ ಫೈಲ್ಗಳನ್ನ ನೋಡ್ತಾ, ಮೊದಲ ಬಾರಿಗೆ ಇವತ್ತೇ ವಾಂತಿ ಸುಸ್ತು ಆಗ್ತಿದ್ಯಾ ಅಂತ ಕೇಳಿದ್ರು. ಗೀತಾ ನಿಧಾನವಾಗಿ ತಲೆ ಆಡಿಸಿ, ಹೌದು ಡಾಕ್ಟರ್, ಕಳೆದ 1 ವಾರದಿಂದ ಪದೇ ಪದೇ ಸುಸ್ತಾಗ್ತಿದೆ, ಮತ್ತೆ ತಿಂದಿದ್ ಯಾವುದು ಜೀರ್ಣ ಆಗ್ತಿಲ್ಲ ಅಂದ್ಲು. ಸರಿ ಸರಿ, ಇದೆಲ್ಲ ಈ ಸಮಯದಲ್ಲಿ ತುಂಬಾ ಸಹಜ, ಭಯಪಡ್ಬೇಡಿ, ಬನ್ನಿ ಮೊದಲು ಸ್ಕ್ಯಾನ್ ಮಾಡಿ ನೋಡೋಣ ಅಂತ ಹೇಳಿ ಅವರನ್ನ ಸ್ಕ್ಯಾನ್ ರೂಮಿಗೆ ಕರ್ಕೊಂಡು ಹೋದ್ರು. ಅಲ್ಲಿದ್ದ ಆಧುನಿಕ ಯಂತ್ರಗಳನ್ನ ನೋಡಿದ ಗೀತಾ ಕಣ್ಣುಗಳಲ್ಲಿ ಆಶ್ಚರ್ಯ. ಅದೇ ಸಮಯದಲ್ಲಿ ಒಂದು ಬಗೆಯ ತವಕ ಇತ್ತು. ಡಾಕ್ಟರ್ ಗೌರಿ, ಗೀತಾ ಈ ಬೆಡ್ ಮೇಲೆ ಮಲ್ಕೊಳ್ಳಿ ಅಂತ ಹೇಳಿ ಅವಳ ಹೊಟ್ಟೆ ಭಾಗದಲ್ಲಿ ಜೆಲ್ ಸವರಿ ಪ್ರೋಬ್ ಮೂಲಕ ಸ್ಕ್ಯಾನ್ ಮಾಡೋಕೆ ಪ್ರಾರಂಭಿಸಿದ್ರು. ಅಲ್ಲಿದ್ದ ಪರದೆಯ ಮೇಲೆ ಹಾರ್ಟ್ ಬೀಟ್ ನಿಧಾನವಾಗಿ ಮಿಡಿತಾ ಇರೋದು ಕಾಣಿಸ್ತು. ಅನಂತ್ ಕುತೂಹಲದಿಂದ ಆ ಪರದೆಯನ್ನ ನೋಡ್ದ. ಇಲ್ಲಿ ನೋಡಿ ಅನಂತ್, ಇದೇ ನಿಮ್ಮ ಮಗು ಅಂತ ಡಾಕ್ಟರ್ ತೋರಿಸಿದಾಗ ಅನಂತ್ ಕಣ್ಣುಗಳಲ್ಲಿ ನೀರು ತುಂಬಿತ್ತು. ಹೇಗಿದೆ ಡಾಕ್ಟರ್, ಮಗು ಆರೋಗ್ಯವಾಗಿದೆಯಾ ಅಂತ ಅನಂತ್ ಆತಂಕದಿಂದ ಕೇಳ್ದ. ತುಂಬಾ ಆರೋಗ್ಯವಾಗಿದೆ, ಭ್ರೂಣದ ಬೆಳವಣಿಗೆ ಸರಿಯಾಗಿದೆ, ಹಾರ್ಟ್ ಬೀಟ್ ಕೂಡ ತುಂಬಾ ಸ್ಪಷ್ಟವಾಗಿ ಕೇಳಿಸ್ಕೊಳ್ಳಿ ಅಂತ ಡಾಕ್ಟರ್ ಶಬ್ದವನ್ನ ಹೆಚ್ಚಿಸಿದಾಗ ಇಡೀ ರೂಮ್ನಲ್ಲಿ ಡಕ್ ಡಕ್ ಅನ್ನೋ ಆ ಮೃದುವಾದ ಸುಂದರವಾದ ಸದ್ದು ಕೇಳಿಸ್ತು. ಆ ಸದ್ದನ್ನ ಕೇಳಿದ ಅನಂತ್ ಗೀತಾಳ ಕೈಗಳನ್ನ ಇನ್ನಷ್ಟು ಬಿಗಿಯಾಗಿ ಹಿಡ್ಕೊಂಡ. ಗೀತಾಳ ಕಣ್ಣುಗಳಿಂದ ಆನಂದ ಬಾಷ್ಪ ಸುರಿತು. ಅವಳಿಗೆ ತನ್ನ ಭಾವನೆಗಳನ್ನ ಕಂಟ್ರೋಲ್ ಮಾಡೋಕೆ ಸಾಧ್ಯವಾಗ್ಲಿಲ್ಲ. ಎಲ್ಲವೂ ಒಳ್ಳೇದಾಗತ್ತೆ, ಇನ್ 1 ತಿಂಗಳಿಗೆ ಬೇಕಾದ ವಿಟಮಿನ್ ಟ್ಯಾಬ್ಲೆಟ್ಸ್ ಬರ್ಕೊಡ್ತೀನಿ. ಗೀತಾ, ಜಾಸ್ತಿ ಟೆನ್ಷನ್ ಮಾಡ್ಕೋಬೇಡಿ, ಪೌಷ್ಟಿಕ ಆಹಾರಗಳನ್ನ ಸೇವಿಸಿ. ಅನಂತ್, ಗೀತಾನ ತುಂಬಾ ಕೇರ್ಫುಲ್ ಆಗಿ ನೋಡ್ಕೊಳ್ಳಿ ಅಂತ ಡಾಕ್ಟರ್ ಸಲಹೆ ನೀಡಿದ್ರು. ಹೊರಗಡೆ ಬಂದ ಅನಂತ್ ಡಾಕ್ಟರ್ ಹೇಳಿದ ಮಾತ್ರೆಗಳನ್ನ ಖರೀದಿಸಿ ತನ್ನ ತಾಯಿಗೆ ಫೋನ್ ಮಾಡ್ದ. ಅಮ್ಮ, ಡಾಕ್ಟರ್ ಎಲ್ಲವನ್ನ ಚೆಕ್ ಮಾಡಿದ್ದಾರೆ, ಮಗು ತುಂಬಾ ಆರೋಗ್ಯವಾಗಿದೆಯಂತೆ, ಹೃದಯ ಬಡಿತ ಕೂಡ ಕೇಳಿಸ್ಕೊಂಡೆ, ತುಂಬಾ ಚೆನ್ನಾಗಿದೆ ಅಂತ ಭಾವುಕನಾಗಿ ಹೇಳಿದಾಗ ಅತ್ತ ಕಡೆಯಿಂದ ವಾರಿಜ ಕೂಡ ಭಾವಪರವಶವಾಗಿ ಅತ್ತೇ ಬಿಟ್ರು. ಹಾಸ್ಪಿಟಲ್ ಇಂದ ಹೊರಬಂದ ಅನಂತ್ ಗೀತಾಳ ಭುಜದ ಮೇಲೆ ಕೈ ಹಾಕಿ, ಗೀತಾ, ಇನ್ಮೇಲೆ ನೀನ್ ಯಾವುದಕ್ಕೂ ಭಯ ಪಡ್ಬೇಡ, ಯಾವಾಗ್ಲೂ ನಿನ್ಗೆ ಜೊತೆಯಾಗಿ ನಾನಿರ್ತೀನಿ ಅಂತ ಪ್ರೀತಿಯಿಂದ ಸಮಾಧಾನ ಹೇಳಿದಾಗ ಗೀತಾ ಅವನ ಎದೆ ಮೇಲೆ ಒರ್ಕೊಂಡ್ಲು. ಹಾಸನದ ಆ ಸಂಜೆಯ ಸಮಯದಲ್ಲಿ ಅವರ ಜೀವನಕ್ಕೆ ಒಂದು ಹೊಸ ಅರ್ಥ ಸಿಕ್ಕಿತ್ತು. ಇತ್ತ ಬೆಂಗಳೂರಿನಲ್ಲಿ ಆಸ್ಪತ್ರೆಯ ಉದ್ದನೆಯ ವರಾಂಡದಲ್ಲಿ ರಾತ್ರಿ 8 ಗಂಟೆಯ ಆ ಮೌನ ರಾಣಾನಲ್ಲಿ ದೊಡ್ಡ ಭಯವನ್ನೇ ಹುಟ್ಟಿಸಿತ್ತು. ಆಪರೇಷನ್ ಥಿಯೇಟರ್ ಮೇಲೆ ಇದ್ದ ಲೈಟ್ ಬೆಳಗೋವರೆಗೆ ಅವನು 1 ನಿಮಿಷವೂ ನೆಮ್ಮದಿಯಾಗಿ ನಿಲ್ಲಲಿಲ್ಲ. ಅಲ್ಲಿ ಕರ್ಣ, ರಾಮಪ್ಪ ಮತ್ತೆ ಪದ್ಮ ಎಲ್ಲರೂ ಒಂದು ರೀತಿಯ ಒತ್ತಡದಲ್ಲೇ ಕಾಯ್ತಿದ್ರು. ಸಂಧ್ಯಾ ಒಂದು ಮೂಲೆಯಲ್ಲಿ ಕೂತು ಕಣ್ಣೀರೊರೆಸ್ಕೊಳ್ತಾ ತನ್ನ ಗಂಡ ಬದುಕಿ ಬರ್ಲಿ ಅಂತ ದೇವರಲ್ಲಿ ಬೇಡ್ಕೊಳ್ತಿದ್ರು. ಆ ದೊಡ್ಡ ಕಟ್ಟಡದ ಔಷಧಿಯ ವಾಸನೆ ಮತ್ತೆ ನಿರಂತರವಾದ ಬೀಪ್ ಶಬ್ದ
ಆ ಜಾಗವನ್ನ ಇನ್ನಷ್ಟು ಭಾರವಾಗಿಸಿತ್ತು. ಅಕಸ್ಮಾತ್ ಆಗಿ ಆಪರೇಷನ್ ಥಿಯೇಟರ್ ಬಾಗ್ಲು ತೆರೆದಾಗ ಎಲ್ರೂ ಆತಂಕದಿಂದ ಎದ್ದು ನಿಂತ್ರು. ಆಯಾಸದಿಂದ ಕೂಡಿದ ಮುಖದೊಂದಿಗೆ ಮಾಸ್ಕ್ ಕಳಚ್ತಾ ಮುಖ್ಯ ವೈದ್ಯರು ಹೊರಗಡೆ ಬಂದ್ರು. ಅವ್ರು ಬರೋದನ್ನ ಕಂಡ ಸಂಧ್ಯಾ ಓಡ್ ಹೋಗಿ, ಡಾಕ್ಟರ್ ಅವ್ರು ಹೇಗಿದ್ದಾರೆ, ಅವ್ರಿಗೇನೂ ಆಗಿಲ್ವಲ್ಲ ಅಂತ ಗಾಬರಿಯಿಂದ ಕೇಳಿದ್ರು. ಎಲ್ಲರ ಕಣ್ಣುಗಳು ಡಾಕ್ಟರ್ನೇ ನೋಡ್ತಿದ್ವು. ಡಾಕ್ಟರ್ ಶಾಂತವಾಗಿ ಅವರನ್ನ ನೋಡಿ, ಭಯ ಪಡೋ ಅಗತ್ಯ ಇಲ್ಲ, ಆಪರೇಷನ್ ಸಕ್ಸಸ್ ಆಗಿದೆ, ಆದ್ರೆ ಅವರ ದೇಹ ಸ್ಥಿತಿ ತುಂಬಾ ಬಲಹೀನವಾಗಿದೆ, ಪ್ರಜ್ಞೆ ಬರೋಕೆ ಇನ್ನೂ ಸ್ವಲ್ಪ ಸಮಯ ಹಿಡಿಯುತ್ತೆ ಅಂತ ನಿಧಾನವಾಗಿ ಹೇಳಿದ್ರು. ರಾಣಾ ಒಂದು ದೀರ್ಘ ನಿಟ್ಟುಸಿರು ಬಿಟ್ಟ. ಅನಂತರ ಡಾಕ್ಟರ್ ಮುಂದುವರ್ಸಿದ್ರು, ಅವರೀಗ ತೀವ್ರ ನಿಗಾ ಘಟಕಕ್ಕೆ ಸ್ಥಳಾಂತರಗೊಳ್ತಿದ್ದಾರೆ. ಈಗ ಯಾರು ಅವರಿಗೆ ಡಿಸ್ಟರ್ಬ್ ಮಾಡಬೇಡಿ. ತುಂಬಾ ಮುಖ್ಯವಾದ ಇಬ್ಬರು ಮಾತ್ರ ಇಲ್ಲಿರಿ. ಉಳ್ದವ್ರೆಲ್ರೂ ಹೋಗಿ. ನಾಳೆ ಸಂಜೆ ಮೇಲೆ ಅವರ ಆರೋಗ್ಯದ ಬಗ್ಗೆ ಖಚಿತವಾಗಿ ಏನಾದ್ರೂ ಹೇಳಬಹುದು. ಆಮೇಲೆ ಬೇರೆಯವರು ನೋಡೋ ಬಗ್ಗೆ ತೀರ್ಮಾನ ಮಾಡೋಣ. ಈಗ ನೋಡ್ಲೇಬೇಕು ಅಂತ ಇದ್ರೆ ಇಬ್ರು ಮಾತ್ರ ಒಳಗಡೆ ಹೋಗಿ. ಆದ್ರೆ ಯಾವುದೇ ಕಾರಣಕ್ಕೂ ಅವ್ರ ಹತ್ರ ಮಾತಾಡಬಾರದು. ಸುಮ್ನೆ ನೋಡ್ಕೊಂಡ್ ಮಾತ್ರ ಹೊರಗಡೆ ಬನ್ನಿ, ಅರ್ಥ ಆಯ್ತಾ ಅಂತ ಹೇಳಿ ಡಾಕ್ಟರ್ ಸಲಹೆ ನೀಡಿ ಹೊರಟ್ರು. ಡಾಕ್ಟರ್ ಹೋದ ನಂತರ ಆ ವರಾಂಡದಲ್ಲಿ ಒಂದ್ ರೀತಿ ಮೌನ ಆವರಿಸಿತ್ತು. ಪದ್ಮ ಕೂಡ ಸುಮ್ನಿದ್ರು. ಸಂಧ್ಯಾ ಕಣ್ಣೀರಿನೊಂದಿಗೆ ತನ್ನ ಮಕ್ಕಳನ್ನ ನೋಡಿದ್ರು. ರಾಣಾ, ನೀನು ಕರ್ಣನು ಒಳಗಡೆ ಹೋಗಿ ನೋಡ್ ಬನ್ನಿ, ನಾನು ಇಲ್ಲೇ ಇರ್ತೀನಿ ಅಂತ ಸಂಧ್ಯಾ ಹೇಳಿದಾಗ ಕರ್ಣ ಸಂಧ್ಯಾರನ್ನ ನೋಡಿ ರಾಣನನ್ನ ನೋಡ್ದ. ನಂತರ ರಾಣಾ ಮತ್ತೆ ಕರ್ಣ ಮೆಲ್ಲನೆ ಆ ರೂಮ್ಗೆ ಪ್ರವೇಶಿಸಿದ್ರು. ಅಲ್ಲಿ ವಿಶ್ವನಾಥ್ ಹಲವು ಟ್ಯೂಬ್ಗಳ ಮತ್ತೆ ಯಂತ್ರಗಳ ನಡುವೆ ಅಲುಗಾಡದೆ ಮಲಗಿದ್ರು. ಆ ದೊಡ್ಡ ಮನುಷ್ಯ ಇಂದು ತನ್ನ ಪ್ರಾಣ ಉಳಿಸ್ಕೊಳ್ಳೋಕೆ ಹೋರಾಡ್ತಿರೋದನ್ನ ಕಂಡ ರಾಣನ ಕಣ್ಣುಗಳು ತುಂಬಿ ಬಂದ್ವು. ಕರ್ಣನ ಮನಸ್ಸು ತಂದೆಯ ಸ್ಥಿತಿಗಿಂತ ತನ್ನ ತಾಯಿಯ ಸ್ಥಿತಿಯನ್ನ ನೆನೆದು ನರಳಿತ್ತು. ನಂತರ ಇಬ್ರು ಹೊರಗಡೆಗೆ ಬಂದ್ರು. ಕರ್ಣ, ನೀವು ಮನೆಗೆ ಹೋಗಿ, ನಾನು ಅಮ್ಮನು ಇಲ್ಲೇ ಇರ್ತೀವಿ. ನೀನು ದೊಡ್ಡಮ್ಮಂಗೆ ಸಮಾಧಾನ ಮಾಡು. ಅಪ್ಪನಿಗಿಂತ ಈಗ ಅವರ ಪರಿಸ್ಥಿತಿಯೇ ತುಂಬಾ ಕೆಟ್ಟಾಗಿದೆ. ಅವ್ರಿಗೀಗ ಇರೋ ಒಂದೇ ಆಸರೆ ನೀನು ಅಂತ ಅವನು ಹೇಳಿದಾಗ ಅವನ ಈ ಮುತುವರ್ಜಿಯ ಮಾತನ್ನ ಕೇಳಿ ರಾಮಪ್ಪ ಮತ್ತೆ ಪದ್ಮ ಮೌನವಾಗಿ ತಲೆ ತಗ್ಸಿದ್ರು. ಪದ್ಮ ಕೊನೆಯದಾಗಿ ಒಮ್ಮೆ ಆ ಸಣ್ಣ ಗಾಜಿನ ಕಿಟಕಿಯ ಮೂಲಕ ಒಳಗಡೆ ನೋಡಿದ್ರು. ಆ ಬೃಹತ್ ಮನುಷ್ಯ ಇಂದು ತನ್ನ ದ್ರೋಹದ ಫಲಗಳನ್ನ ಅನುಭವಿಸ್ತಾ ಪ್ರಜ್ಞಾಹೀನರಾಗಿದ್ರು. ಒಬ್ಬೊಬ್ಬರಾಗಿ ಆಸ್ಪತ್ರೆಯಿಂದ ಹೊರ ನಡೆದ್ರು. ಆ ಉದ್ದನೆಯ ವರಾಂಡ ಮತ್ತೆ ಶಾಂತವಾಯಿತು. ವಿಧಿಯ ಆಟದಲ್ಲಿ ಎರಡೂ ಕುಟುಂಬಗಳ ಭವಿಷ್ಯ ಇಂದು ಆ ಹಾಸ್ಪಿಟಲ್ನ ಕೋಣೆಯೊಳಗಿನ ಒಂದು ಸಣ್ಣ ಹೃದಯ ಬಡಿತದೊಳಗಡೆ ಅಡಗಿತ್ತು. ಆಸ್ಪತ್ರೆಯಿಂದ ವಿಶ್ವನಾಥ್ ಸ್ಥಿತಿಯನ್ನ ತಿಳ್ಕೊಂಡು ಕರ್ಣ ಮತ್ತೆ ಪದ್ಮಾವತಿ ಮತ್ತೆ ರಾಮಪ್ಪ ಮೂವರು ಮನೆಗೆ ಮರಳಿದ್ರು. ಕರ್ಣ ಮನೆಗೆ ಪ್ರವೇಶಿಸಿದಾಗ ಶಾರದಾ ಆರೋಗ್ಯ ಸರಿ ಇಲ್ಲದೆ ಮಲಗಿದ್ದನ್ನ ಮತ್ತೆ ಸತ್ಯ ಆತಂಕದಿಂದ ಅವರ ಹಣೆಗೆ ನೀರು ಒರೆಸ್ತಾ ಇರೋದನ್ನ ಕಂಡು ದಂಗಾಗಿ ನಿಂತ. ಶಾರದಾ ಮುಖ ಜ್ವರದಿಂದ ಬಾಡ್ ಹೋಗಿತ್ತು. ಕರ್ಣ ಕೂಗ್ತಾ ಹತ್ತಿರಕ್ಕೆ ಹೋದ. ಅಮ್ಮ, ಏನಾಯ್ತು ನಿನಗೆ? ಸತ್ಯ ಇಷ್ಟ ಹೊತ್ತಾದ್ರೂ ಯಾಕೆ ನನ್ನ ಹತ್ರ ಹೇಳಿಲ್ಲ ಅಂತ ಗಾಬರಿಯಿಂದಲೇ ತಾಯಿಯ ನಾಡಿಯನ್ನ ಪರೀಕ್ಷಿಸ್ತ. ದೇಹದ ಉಷ್ಣತೆ ಹೆಚ್ಚಿತ್ತು. ಕರ್ಣ ತರಾತುರಿಯಲ್ಲಿ ತನ್ನ ಮೆಡಿಕಲ್ ಬ್ಯಾಗ್ ತೆಗೆದು ಚೆಕ್ ಮಾಡಿ ಅಗತ್ಯವಾದ ಇಂಜೆಕ್ಷನ್ ನೀಡಿ ಔಷಧಿ ಮಾತ್ರೆಗಳನ್ನ ಕೊಟ್ಟ. ಶಾರದಾ ಮೆಲ್ಲನೆ ಕಣ್ಣು ತೆರೆದು ನೋಡಿದ್ರು. ಕರ್ಣನ ಮುಖ ಕಳವಳದಿಂದ ಇರೋದನ್ನ ಕಂಡ ಅವರು ದುರ್ಬಲ ಧ್ವನಿಯಲ್ಲಿ, ಕರ್ಣ, ಆಪರೇಷನ್ ಮುಗೀತಾ? ಅವ್ರು ಹೇಗಿದ್ದಾರೆ ಅಂತ ವಿಶ್ವನಾಥ್ ಬಗ್ಗೆ ಕೇಳಿದ್ರು. ಅವರಿನ್ನು ವಿಶ್ವನಾಥ್ ಬಗ್ಗೆಯೇ ಚಿಂತಿಸ್ತಾ ಇರೋದನ್ನ ಕಂಡು ಕರ್ಣನ ಹೃದಯ ಭಾರವಾಯಿತು. ಅಮ್ಮ, ಆಪರೇಷನ್ ಮುಗ್ದಿದೆ. ಡಾಕ್ಟರ್ ಈಗ ನಿಗಾ ಇಟ್ಟಿದ್ದಾರೆ. ನೀವು ಅದ್ರ ಬಗ್ಗೆ ಏನು ಚಿಂತಿಸ್ಬೇಡಿ. ಮೊದಲು ನಿಮ್ಮ ಆರೋಗ್ಯ ನೋಡಿ ಅಂತ ಪರಿಸ್ಥಿತಿಯನ್ನ ಸಂಕ್ಷಿಪ್ತವಾಗಿ ಹೇಳ್ದ. ಶಾರದಾ ಏನು ಮಾತಾಡದೆ ಸ್ವಲ್ಪ ಸಮಯ ಸುಮ್ಮನಿದ್ರು. ನಂತರ ಕರ್ಣನ ಕೈ ಹಿಡ್ಕೊಂಡು, ಸರಿ ಕಣೋ, ನೀನು ಹೋಗಿ ಮಲ್ಗು, ನನಗೇನೂ ಆಗಿಲ್ಲ. ನೀನು ಇಷ್ಟು ಕಷ್ಟಪಡುವಾಗ ನಿನ್ಗೋಸ್ಕರನಾದ್ರೂ ನಾನು ಬದುಕಿರ್ಬೇಕು ಅನ್ಸತ್ತೆ. ಈಗ ಮನಸ್ಸು ತುಂಬ ಧೈರ್ಯವಾಗಿದೆ ಕರ್ಣ. ಇನ್ಮೇಲೆ ನಿಮ್ಮಪ್ಪನ ಬಗ್ಗೆ ನಾನು ಚಿಂತಿಸೋದಿಲ್ಲ. ನನಗೆ ನೀನಿದೆಯಾ? ನಿನ್ನ ನೋಡಿದ್ರೆ ಸಾಕು. ಈ ಪ್ರಪಂಚದಲ್ಲಿ ಇಲ್ಲಿವರೆಗೆ ನಾನು ಬದುಕಿದ್ದೆ ಅವರನ್ನ ನಂಬಿ. ಇನ್ಮೇಲೆ ನಿನ್ಗೋಸ್ಕರ ಮಾತ್ರ ಅಂತ ಭಾವುಕರಾಗಿ ಹೇಳಿದ್ರು. ತಾಯಿ ಹೇಳಿದ ಮಾತುಗಳು ಕರ್ಣನ ಗಾಯಗಳಿಗೆ ಮದ್ದಾಗಿ ಕೆಲಸ ಮಾಡಿದವು. ಅವನಿಗೆ ಸಮಾಧಾನ ಹೇಳಿ ಸತ್ಯಳ ಬಳಿ ಶಾರದಾನ ನೋಡ್ಕೊಳ್ಳುವಂತೆ ಹೇಳಿ ಹೊರಬಂದ. ಅಲ್ಲಿ ರಾಮಪ್ಪ ಮತ್ತೆ ಪದ್ಮ ತವಕದಿಂದ ನಿಂತಿದ್ರು. ಶಾರದಾ ಸ್ಥಿತಿಯನ್ನ ಕಂಡು ಪದ್ಮ ಮೌನವಾಗಿದ್ರು. ಆ ರಾತ್ರಿಯ ಊಟ ಯಾರೂ ಸರಿಯಾಗಿ ತಿನ್ಲಿಲ್ಲ. ಕರ್ಣ ಸತ್ಯಾಳನ್ನ ಕರ್ಕೊಂಡು ಹೋಗಿ ಅವಳಿಗೂ ಊಟ ಮಾಡಿಸ್ದ. ನಂತರ ರಾಮಪ್ಪನ ಬಳಿ, ಮಾವ, ನೀವು ಅತ್ತೇನು ಹೋಗಿ ಮಲಗಿ,
ಅಮ್ಮ ಖಂಡಿತ ಸರಿ ಹೋಗ್ತಾರೆ, ರಾತ್ರಿ ನಾನು ನೋಡ್ಕೊಳ್ತೀನಿ ಅಂತ ಕರ್ಣ ಶಾಂತವಾಗಿ ಹೇಳಿದಾಗ ರಾಮಪ್ಪ ಮತ್ತೆ ಪದ್ಮ ಮೌನವಾಗಿ ತಮ್ಮ ರೂಮಿಗೆ ಹೋದ್ರು. ಮನೆ ತುಂಬಾ ನಿಶ್ಶಬ್ದವಾಗಿತ್ತು. ಸತ್ಯ ಮತ್ತೆ ಹೋಗಿ ಶಾರದಾಗೆ ಬೇಕಾದದ್ದನ್ನ ಮಾಡಿ ತನ್ನ ರೂಮಿಗೆ ಹೋದ್ಲು. ಕರ್ಣ ತನ್ನ ಬೆಡ್ರೂಮ್ ಒಳಗಡೆ ಪ್ರವೇಶಿಸ್ತ. ಆ ರೂಮ್ನಲ್ಲಿ ಮೃದುವಾದ ಬೆಳಕು ಮಾತ್ರ ಇತ್ತು. ತನ್ನ ತಾಯಿಯ ಸ್ಥಿತಿ, ವಿಶ್ವನಾಥ್ನ ಆಪರೇಷನ್, ಕುಟುಂಬದಲ್ಲಿ ನಡೆದ ಅನಾಹುತಗಳು ಎಲ್ಲವನ್ನ ನೆನೆದ ಹಾಸಿಗೆ ಮೇಲೆ ಕೂತ. ಅವನ ಕಣ್ಣುಗಳು ಮುಚ್ಚಿದ್ರು, ಮನಸ್ಸಿನೊಳಗಡೆ ಹಲವು ಹೋರಾಟಗಳು ನಡೀತಿದ್ವು. ಒಂದ್ ಕಡೆ ತಂದೆಯ ಮೇಲಿನ ಕೋಪ, ಇನ್ನೊಂದು ಕಡೆ ತಾಯಿಯ ಈ ಸ್ಥಿತಿಯನ್ನ ನೋಡಿದ ನೋವಿನಲ್ಲಿ ನರಳೋ ಮನಸ್ಸು. ಯಾವುದಕ್ಕೂ ಉತ್ತರ ಸಿಗದೆ ಆ ಮಧ್ಯರಾತ್ರಿಯ ಮೌನದಲ್ಲಿ ಕರ್ಣ ಒದ್ದಾಡ್ತಿದ್ದ. ಅವನು ಹಾಸಿಗೆ ಮೇಲೆ ಮಲಗಿದಾಗ ಸತ್ಯ ನೆಲದ ಮೇಲೆ ಚಾಪೆ ಹಾಸಿ ಮಲಗಿದ್ಲು. ಅದನ್ನ ಕಂಡವನು ಅವಳ ಬಳಿ ಬಂದು ಮಲ್ಕೊಂಡ. ಅವಳ ಕಣ್ಣಲ್ಲಿ ನೀರಿತ್ತು. ಅವಳ ನೋವನ್ನ ಅರ್ಥ ಮಾಡ್ಕೊಂಡವನಾಗಿ ಅವಳನ್ನ ತನ್ನ ಕಡೆಗೆ ತಿರುಗಿಸ್ಕೊಂಡು, ನಿಂದು ಯಾವ ತಪ್ಪು ಇಲ್ಲ, ನೀನು ಫೀಲ್ ಮಾಡಬೇಡ, ಈಗ ಅಮ್ಮನಿಗೆ ಸತ್ಯ ತಿಳಿದಿದ್ದು ಒಳ್ಳೇದೇ ಆಯ್ತು ಅಂತ ಅವಳ ಹಣೆಗೆ ಮುತ್ತಿಟ್ಟ. ಸ್ವಲ್ಪ ಸಮಯ ಸಮಾಧಾನವಾಗಿ ಅವನ ಹತ್ತಿರ ಮಲಗಿದ್ದ ಸತ್ಯ ಆ ನಂತರ ಅವನಿಂದ ದೂರಕ್ಕೆ ಹೋಗಿ ಮಲಗಿದ್ಲು. ಅದೇ ಸಮಯದಲ್ಲಿ ಬೆಂಗಳೂರಿನಲ್ಲಿ ತನ್ನ ಬೆಡ್ರೂಮ್ ಒಳಗಡೆ ಪ್ರವೇಶಿಸಿದ ಅರ್ಜುನ್. ಬೆಂಗಳೂರು, ರಾತ್ರಿ 9 ಗಂಟೆ. ಅರ್ಜುನ್ ಮೆಲ್ಲನೆ ತನ್ನ ಬೆಡ್ರೂಮ್ ಒಳಗಡೆ ಪ್ರವೇಶಿಸ್ತ. ಒಳಗಡೆ ಹೋಗಿ ನೋಡಿದಾಗ ಸೀತಾ ಗಾಢ ನಿದ್ರೆಯಲ್ಲಿದ್ಲು. ಅವಳನ್ನ ಎಬ್ಸೋಕೆ ಮನಸ್ಸಿಲ್ದಲೆ ಹಾಗೆ ನಿಂತ್ಕೊಂಡ. ಆದ್ರೆ ಅವಳು ರಾತ್ರಿ ಊಟ ಮಾಡದೆ ಮಲಗಿದ್ದು ಅವನ ಮನಸ್ಸನ್ನ ಕಲಕ್ತಿತ್ತು. ಅವಳು ಉಪವಾಸ ಮಲಗೋದು ಅವನಿಗೆ ಸ್ವಲ್ಪವೂ ಇಷ್ಟ ಇರಲಿಲ್ಲ. ನಿಧಾನವಾಗಿ ಅವಳ ಹತ್ರ ಹೋಗಿ ಕೂತು ಅವಳ ಕೂದಲನ್ನ ಸವರಿ ಅವಳ ಹಣೆಗೆ ಮುತ್ತಿಟ್ಟ. ಅವಳ ನಿದ್ರೆಗೆ ಭಂಗ ಬಾರದಂತೆ, ಸೀತಾ ಸೀತಾ ಎದ್ದು ಊಟ ಮಾಡು ಅಂತ ಮೃದುವಾದ ಧ್ವನಿಯಲ್ಲಿ ಕರೆದ. ಸೀತಾ ಮೆಲ್ಲನೆ ಕಣ್ಣು ತೆರೆದ್ಲು. ಅವಳ ಕಣ್ಣುಗಳು ಆಯಾಸದಿಂದ ಕೆಂಪಾಗಿದ್ವು. ನನಗೆ ಒಂಥರ ಸುಸ್ತಾಗ್ತಿದೆ, ನಾನು ಮಲಗ್ತೀನಿ, ನೀವು ಹೋಗಿ ಊಟ ಮಾಡಿ ಅಂತ ಗೊಣಗ್ತಲೆ ಮತ್ತೆ ಕಣ್ಣುಗಳನ್ನ ಮುಚ್ಕೊಂಡ್ಲು. ಅರ್ಜುನ್ ಹಠ ಅವಳಿಗೆ ಚೆನ್ನಾಗಿ ಗೊತ್ತಿತ್ತು. ಅವನು ಅವಳನ್ನ ಹಾಗೆ ಬಿಟ್ಟು ಹೋಗೋನಲ್ಲ ಅಂತ. ನಿಧಾನವಾಗಿ ಅವಳನ್ನ ಎತ್ಕೊಂಡು ವಾಶ್ರೂಮಿಗೆ ಹೋಗಿ ಅವಳ ಮುಖ ತೊಳೆಯುವಂತೆ ಮಾಡ್ದ. ಊಟ ಮಾಡದೆ ಮಲಗಿದ್ರೆ ಸುಸ್ತಾಗೋದು ಸಹಜ, ಈಗಲೇ ಬಾ, ನೀನು ಹೊಟ್ಟೆ ತುಂಬಿಸಿ ಆಮೇಲೆ ಮಲಗಿಸ್ತೀನಿ ಅಂತ ಅವನು ಹೇಳಿದಾಗ ಸೀತಾ ಬೇಸರದಿಂದ ಆಗ್ಲೇ ಹೊಟ್ಟೆ ತುಂಬಿದೆ ಅಂತ ಗೊಣಗಿದ್ಲು. ಏನು ತುಂಬಿದ್ಯಾ ಅಂತ ಅವನು ಹುಬ್ಬೇರಿಸಿ ಕೇಳಿದಾಗ, ಅದು ಸಂಜೆ ಬಂದಾಗ ತಿಂದಿದ್ದೆ, ಅದಕ್ಕೆ ಹೊಟ್ಟೆ ತುಂಬಿದೆ ಅಂತ ಸಿಟ್ಟಿನಿಂದ ಹೇಳಿದ್ಲು. ಅವಳ ಧ್ವನಿಯಲ್ಲಿದ್ದ ಕೋಪವನ್ನು ಅರ್ಥ ಮಾಡ್ಕೊಂಡವನು ಅವಳ ಕಣ್ಣುಗಳನ್ನು ದಿಟ್ಟಿಸಿ ನೋಡಿ, ನನ್ನ ಮೇಲಿರೋ ಕೋಪನ ನೀನು ಹೊಟ್ಟೆಯ ಮೇಲೆ ತೋರಿಸ್ಬೇಡ ಸೀತಾ, ನೀನು ಊಟ ಮಾಡದೆ ಮಲಗಿದ್ರೆ ನಾನು ರಾತ್ರಿ ಪೂರ್ತಿ ಮಲಗೋದೇ ಇಲ್ಲ ಅಂತ ದೃಢವಾಗಿ ಹೇಳ್ದ. ಪ್ಲೀಸ್ ದಯವಿಟ್ಟು ನೀವು ಹೋಗಿ ಊಟ ಮಾಡಿ ಅಂತ ಅವಳು ಬೇಡ್ಕೊಂಡಾಗ, ನೀನು ಬಂದರೆ ಮಾತ್ರ ನಾನು ಊಟ ಮಾಡ್ತೀನಿ, ಇಲ್ದಿದ್ರೆ ಇಲ್ಲ ಅಂತ ಮಗುವಿನಂತೆ ಹಠ ಹಿಡ್ದ ಅರ್ಜುನ್. ಬೇರೆ ದಾರಿ ಇಲ್ಲದೆ ಸರಿ ಹೋಗೋಣ ಅಂತ ಹೇಳಿ ಎದ್ಲು. ಆದರೆ ದೇಹದ ಸುಸ್ತಿನಿಂದ ಅವಳ ಕಾಲುಗಳು ನಡುಗಿ ತಡವರಿಸಿದ್ಲು ಸೀತಾ. ಅರ್ಜುನ್ ಮಿಂಚಿನ ವೇಗದಲ್ಲಿ ಅವಳನ್ನ ತನ್ನ ಬಲವಾದ ಕೈಗಳಿಂದ ಹಿಡ್ಕೊಂಡ. ಆ ಕ್ಷಣದಲ್ಲಿ ಅವಳ ಕಣ್ಣುಗಳು ಅವನ ಕಣ್ಣುಗಳನ್ನ ನೇರವಾಗಿ ಭೇಟಿಯಾದವು. ರೂಮ್ನಲ್ಲಿದ್ದ ಮೃದುವಾದ ಬೆಳಕಿನಲ್ಲಿ ಅವರಿಬ್ಬರ ನಡುವಿನ ಆ ಸಣ್ಣ ಅಂತರ ಕಡಿಮೆ ಆಯಿತು. ಸೀತಾಳ ಉಸಿರು ಅವನ ಎದೆ ಮೇಲೆ ಬಿದ್ದಾಗ ಅರ್ಜುನ್ ಕೈಗಳು ಅವಳ ಸೊಂಟವನ್ನ ಇನ್ನಷ್ಟು ಬಿಗಿಯಾಗಿ ಹಿಡ್ಕೊಂಡ್ವು. ಆ ಸಣ್ಣ ಅಂತರದಲ್ಲಿ ಸುತ್ತಲಿದ್ದ ಪ್ರಪಂಚವನ್ನೇ ಅವರು ಮರೆತರು. ಅವಳ ತುಟಿಗಳಲ್ಲಿ ಕಂಡ ಆ ಹಿಂಜರಿಕೆ ಮತ್ತೆ ಕಣ್ಣುಗಳಲ್ಲಿ ಕಂಡ ತವಕವನ್ನ ಅರ್ಜುನ್ ಗಮನಿಸ್ದ. ಅವಳು ಎಷ್ಟೋ ಬಾರಿ ಅವನನ್ನ ಬಿಟ್ಟು ಹೋಗಿದ್ರು, ಈ ಒಂದು ಕ್ಷಣದ ಬಂಧದಲ್ಲಿ ಅವಳ ಹೃದಯ ಇನ್ನೂ ತನಗೆ ಸ್ವಂತ ಅಂತ ಅವನಿಗೆ ತಿಳಿತು. ಸೀತಾ ಅವನ ಹಿಡಿತದಲ್ಲಿ ಸಿಲುಕಿ ಏನೂ ಮಾತಾಡೋಕ್ಕಾಗದೆ ಅವನ ಆಳವಾದ ನೋಟದಲ್ಲಿ ಮುಳುಗಿ ಹೋದ್ಲು. ಆ ಮೌನ ಸಾವಿರಾರು ಮಾತುಗಳಿಗಿಂತ ಭಾರವಾಗಿತ್ತು. ಇಬ್ಬರ ಹೃದಯ ಬಡಿತವು ಒಂದೇ ತಾಳಕ್ಕೆ ಬಂತು. ಆ ಮೌನವನ್ನ ಹೋಗಲಾಡ್ಸೋಕೆ ಅರ್ಜುನ್ ತನ್ನ ಪ್ರೀತಿಯಿಂದ ಕವಿತೆಯ ಸಾಲುಗಳನ್ನ ಮೆಲ್ಲಗೆ ನುಡಿದ. ನಿನ್ನ ಮೌನವೇ ನನಗೆ 1000 ಕವಿತೆಗಳನ್ನ ಹೇಳುತ್ತೆ. ನಿನ್ನ ಕೋಪದ ಹಿಡಿತದಲ್ಲಿ ನನ್ನ ಪ್ರಾಣವು ನಿನ್ನನ್ನು ಪ್ರೀತಿಸತ್ತೆ. ನನ್ನ ಉಸಿರು ನೀನು, ನನ್ನ ಹುಡುಕಾಟ ನೀನು. ಈ ಅರ್ಜುನ್ನ ಹೊಟ್ಟೆ ನಿನ್ನನ್ನು ಸಂಭ್ರಮಿಸೋದಕ್ಕೆ ತಾನೆ ಸೀತಾ ಎಂದ. ಆ ಕ್ಷಣದ ತೀವ್ರತೆಯಲ್ಲಿ ಇಬ್ಬರೂ ಮೈ ಮರೆತರು. ಇದ್ದಕ್ಕಿದ್ದಂತೆ ಎಚ್ಚೆತ್ತ ಸೀತಾ ಅವನಿಂದ ದೂರವಾದಾಗ, ಬಾ ನಿನ್ನನ್ನು ಕೆಳಗಡೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ದ ಅರ್ಜುನ್.
ಸೀತಾ ಅವನ ಕೈಯನ್ನ ಕೊಡ್ವಿ ನನ್ನಿಂದ ನಡೆಯೋಕ್ ಸಾಧ್ಯ ಅಂತ ಹಠದಿಂದ ನಡೆದ್ಲು. ಅವಳ ಹಿಂದೆಯೇ ನಡೆದ ಅರ್ಜುನ್ ಬಿಡದೆ ಮಾತಾಡ್ದ. ಎಷ್ಟ್ ದಿನ ಅಂತ ನಾನು ನೋಡ್ತೀನಿ ನಿನ್ ಹಠ, ಬೇಗನೆ ಮುರಿಯುತ್ತೆ. ನಿನ್ನ ಗಂಡನಿಲ್ದೆ ನಿನಗೆ ನೆಮ್ಮದಿಯಾಗಿರೋಕ್ ಸಾಧ್ಯವೇ ಇಲ್ಲ. ನನಗಿಂತ ನೀನೇ ನನ್ನನ್ನು ಹೆಚ್ಚಾಗಿ ಪ್ರೀತಿಸ್ತೀಯ ಅಂತ ನನಗೊತ್ತು. ನಿನ್ನ ಪ್ರೀತಿಗೆ ಸಾಟಿ ಈ ಪ್ರಪಂಚದಲ್ಲಿ ಯಾವುದೂ ಇಲ್ಲ. ನಿನ್ನಂತಹ ಹೆಂಡತಿ ಸಿಗೋಕೆ ನಾನು ಜನ್ಮ ಜನ್ಮಾಂತರದ ಪುಣ್ಯ ಮಾಡಿರಬೇಕು. ವರದಂತೆ ಸಿಕ್ಕ ದೇವತೆ ನೀನು. ನಿನ್ನನ್ನು ಸಂಭ್ರಮಿಸೋದಕ್ಕಾಗಿಯೇ ಹುಟ್ಟಿದವನು ನಾನು ಅಂತ ಪ್ರೀತಿಯಿಂದ ಮಾತಾಡ್ತಾ ಬಂದ. ಅವಳು ಒಳಗೊಳಗೆ ಆ ಪ್ರೀತಿಯನ್ನ ಸೌದ್ರು. ಮನಸ್ಸಿನೊಳಗಡೆ ಯಾವುದೋ ಒಂದು ಭಾರವನ್ನ ಜೀರ್ಣಿಸ್ಕೊಳ್ಳೋಕಾಗದೆ ಮೆಟ್ಟಿಲುಗಳನ್ನ ನಿಧಾನವಾಗಿ ಇಳಿದ್ಲು. ಡೈನಿಂಗ್ ಟೇಬಲ್ ಬಳಿ ಬಂದವಳಿಗೆ ದೊಡ್ಡ ಆಶ್ಚರ್ಯ ಕಾದಿತ್ತು. ಹೋಟೆಲ್ ಊಟ ಇರುತ್ತೆ ಅನ್ಕೊಂಡವಳಿಗೆ ಅವಳಿಗೆ ಇಷ್ಟವಾದ ಅಡುಗೆಗಳನ್ನ ಅರ್ಜುನ್ ತನ್ನ ಕೈಯಾರೆ ಮಾಡಿಟ್ಟಿದ್ದ. ಅವಳು ಆಶ್ಚರ್ಯದಿಂದ ಕಣ್ಣು ಅರಳಿಸಿದಾಗ ಅವನು ಅವಳಿಗೆ ಬಾಳೆ ಎಲೆ ಹಾಕಿ ಮೊದಲು ಕೇಸರಿ ಬಾತ್ ಇಟ್ಟು ಒಂದೊಂದಾಗಿ ಬಡಿಸ್ದ. ಯಾಕಿಷ್ಟೆಲ್ಲ ಮಾಡಿಟ್ಟಿದ್ದೀರಾ? ಈಗಿರೋ ಮನಸ್ಥಿತಿಯಲ್ಲಿ ಇದನ್ನೆಲ್ಲ ತಿನ್ನೋಕೆ ನನ್ನಿಂದ ಆಗೋದಿಲ್ಲ ಅಂತ ಅವಳು ಹೇಳಿದಾಗ, ಈಗಿರೋ ಮನಸ್ಥಿತಿಯಲ್ಲಿ ತಿನ್ನೋಕ್ಕಾಗೋದಿಲ್ಲ ಅಂದರೆ ಹೊಟ್ಟೆ ಮಾತ್ರ ಅಲ್ಲ, ಮನಸ್ಸು ತುಂಬಿದ್ಯಾ ಅಂತ ಅವನು ದ್ವಂದ್ವಾರ್ಥದಲ್ಲಿ ಮಾತಾಡ್ದ. ಅರ್ಥ ಆಗಲಿಲ್ಲ ಅಂತ ಅವಳು ಹೇಳಿದಾಗ, ನಿನಗೇನೂ ಅರ್ಥ ಆಗಬೇಕಿಲ್ಲ ಅಂತ ಅವನು ಕೇಸರಿ ಬಾತ್ ತಗೊಂಡು ತಿನ್ಸೋಕೆ ಪ್ರಯತ್ನಿಸ್ದ. ನನಗೆ ತಿನ್ನೋ ಗೊತ್ತು ಅಂತ ಅವಳು ನೋವಿನಿಂದ ನಿರಾಕರಿಸಿದ್ಲು. ಅವನು ತನ್ನ ಮುಗ್ಧ ಮುಖವನ್ನ ಅವಳಿಗೆ ತೋರಿಸ್ದ. ಆ ಮುಖ ನೋಡಿದ ತಕ್ಷಣ ಅವಳು ತನ್ನನ್ನು ಮರೆತು ಬಾಯಿ ತೆರೆದ್ಲು. ಅವನು ಅವಳಿಗೆ ತಿನ್ನಿಸ್ದ. ಸೀತಾ, ಆರಾಧನಾ ವಿಷಯದಲ್ಲಿ ನನ್ನ ತಪ್ಪಿಲ್ಲ ಅಂತ ನಿನಗೆ ಗೊತ್ತು. ಆದರೆ ಸೇಡ್ ತೀರಿಸ್ಕೊಳ್ತಿದ್ಯಾ. ಅದಕ್ಕೆ ನಿನ್ನ ಮೇಲೆ ನನಗೆ ಯಾವ ಕೋಪನೂ ಇಲ್ಲ. ಯಾಕೆಂದರೆ ನಿನ್ನ ಜಾಗದಲ್ಲಿ ಬೇರೆ ಹುಡುಗಿ ಇದ್ದಿದ್ರು ಯಾವಾಗಲೂ ನನ್ನನ್ನು ಬೇಡ ಅಂತ ಎಸ್ದು ಹೋಗ್ತಿದ್ಲು. ಆದರೆ ನೀನು ನನ್ನ ಜೊತೆಗೆ ಎದ್ದು ನನಗೆ ಸಪೋರ್ಟ್ ಮಾಡ್ತಿದ್ಯಾ ನೋಡು, ಅದೇ ನಿನ್ನ ಪ್ರೀತಿಯನ್ನು ಸಂಪೂರ್ಣವಾಗಿ ಹೇಳ್ತಿದೆ. ಐ ಲವ್ ಯು ಸೀತಾ. ನೀನು ಒಂದು ವಿಷಯನ ಸ್ಪಷ್ಟವಾಗಿ ಅರ್ಥ ಮಾಡ್ಕೊ. ಅಂದು ಆರಾಧನಾಗೆ ಮಗು ಹುಟ್ಟಿದ್ರೆ ಬರ್ತ್ ಸರ್ಟಿಫಿಕೇಟ್ನಲ್ಲಿ ನಿನ್ನ ಹೆಸರು ಬರುತ್ತ್ಯಾ ಅಂತ ಕೇಳಿದ್ಯಲ್ಲ, ದೃಢವಾಗಿ ಹೇಳ್ತೀನಿ, ಅಲ್ಲಿ ಯಾವ ಕಾರಣಕ್ಕೂ ನನ್ನ ಹೆಸರು ಬರೋದಿಲ್ಲ. ರಾಣ ಸಂಪೂರ್ಣವಾಗಿ ನಮ್ಮನ್ನು ಬಿಡುಗಡೆ ಮಾಡ್ದ. ನಮ್ಮ ಮಗುವಿನ ಸರ್ಟಿಫಿಕೇಟ್ನಲ್ಲಿ ತಾಯಿ ಸೀತಾ, ತಂದೆ ಅರ್ಜುನ್ ಅಂತ ಇರುತ್ತೆ. ಅದನ್ನು ನೀನು ನೋಡಿ ತುಂಬ ಸಂತೋಷ ಪಡ್ತೀಯಾ ಅಂದ. ಆ ಮಾತುಗಳು ಅವಳ ಮನಸ್ಸಿನಲ್ಲಿ ಭಾರವನ್ನು ಮತ್ತಷ್ಟು ಹೆಚ್ಚಿಸಿದ್ವು. ಇಲ್ಲಿ ನೋಡಿ, ಹೆಸರು ಬರೋದಿಲ್ಲ ಅಂದರೆ ಅದು ನಿಮ್ಮ ಮಗು ಅಲ್ಲ ಅಂತ ಅರ್ಥ ಅಲ್ಲ. ಆ ಹುಡುಗಿಗೆ ಹುಟ್ಟೋ ಮಗುವೇ ನಿಮಗೆ ಮೊದಲ ಉತ್ತರಾಧಿಕಾರಿ. ನನಗೆ ಮಗು ಹುಟ್ಟಿದ್ರೂ ಅದು ನನಗೆ ಮಾತ್ರ ಮೊದಲ ಬಹುಮಾನ. ನಿಮಗೆ ಇದು ಎರಡನೇ ಉತ್ತರಾಧಿಕಾರಿ ತಾನೆ ಅಂತ ಅವಳು ತನ್ನ ನೋವನ್ನು ಹೇಳಿದಾಗ ಅರ್ಜುನ್ನ ಕಣ್ಣುಗಳು ಇದ್ದಕ್ಕಿದ್ದಂತೆ ತೇವವಾದವು. ಅವನ ಕೆನ್ನೆಯ ಮೇಲೆ 2 ಹನಿ ಕಣ್ಣೀರು ಬಿದ್ದು ಅದನ್ನು ಸೀತಾ ಒರ್ಸೋಕ್ ಹೋದಾಗ ಅವಳನ್ನು ತಡೆದ. ಸೀತಾಳ ಮನಸ್ಸು ಚೀರಾಡಿತು. ಸಾರಿ, ನಿಜಕ್ಕೂ ನಿಮ್ಮನ್ನು ಚುಚ್ಚಿ ಮಾತಾಡಬೇಕು ಅಂತ ಅಂದ್ಕೊಳ್ಳಿಲ್ಲ, ಯಾವುದೋ ವೇದನೆಯಲ್ಲಿ ಮಾತಾಡ್ಬಿಟ್ಟೆ ಅಂತ ಹೇಳಿದ್ಲು ಸೀತಾ. ಅವಳ ಕೆನ್ನೆಯನ್ನು ಸವರಿದವನು, ಸಾರಿ ಸೀತಾ, ನಿನ್ನ ವೇದನೆಗೆ ನನ್ನ ಹತ್ರ ಮದ್ದಿಲ್ಲ. ಆದರೆ ಖಂಡಿತ ಈ ಸ್ಥಿತಿಯು ಒಂದಿನ ಬದಲಾಗುತ್ತೆ. ಈಗ ತಿನ್ನು, ನೆಮ್ಮದಿಯಾಗಿ ನಿದ್ರೆ ಮಾಡಬಹುದು ಅಂದ ಅರ್ಜುನ್. ಊಟ ಮಾಡುವಾಗ ಅರ್ಜುನ್ನ ನೋಟ ಆಗಾಗ ಅವಳ ಹೊಟ್ಟೆಯ ಕಡೆಗೆ ತಿರುಗ್ತಿತ್ತು. ಊಟ ಮುಗಿದ ಮೇಲೆ ಅವಳನ್ನು ಹಾಲ್ನಲ್ಲಿ ಕೂರಿಸಿ ಪಾತ್ರೆಗಳನ್ನು ತೊಳೆದು ಬಾದಾಮಿ, ಪಿಸ್ತಾ, ಕೇಸರಿ ಬೆರೆಸಿದ ಒಂದು ಗ್ಲಾಸ್ ಹಾಲು ತಂದು ಕೊಟ್ಟ. ಹಾಲು ಕುಡಿದು ಹೋಗಿ ಮಲಗು ಅಂತ ಅವನು ಕೊಟ್ಟಾಗ ಅವಳು ತೆಗೆದುಕೊಂಡ್ಳು. ಆಮೇಲೆ ಸೀತಾ, ನನ್ನ ಹತ್ರ ಏನಾದರೂ ಹೇಳಬೇಕಾ ಅಂತ ಒಂದು ನಿರೀಕ್ಷೆಯೊಂದಿಗೆ ಕೇಳ್ದ ಅರ್ಜುನ್. ಏನೂ ಇಲ್ಲ ಅಂತ ಅವಳು ಆ ಹಾಲನ್ನು ಕುಡಿದು ಅಲ್ಲಿಂದ ಹೊರಡ್ಲು. ಅರ್ಜುನ್ ಒಂದು ದೀರ್ಘ ನೆಟ್ಟುಸಿರು ಬಿಟ್ಟ. ಅವಳ ಹಿಂದೆಯೇ ಹೋಗಿ ರೂಮ್ನಲ್ಲಿ ಲೈಟ್ ಆಫ್ ಮಾಡಿ ಅವಳ ಜೊತೆಗೆ ಹಾಸಿಗೆಗೆ ಹೋದ. ಕತೆ ಮುಂದುವರಿಯುತ್ತೆ.